ಯಾರು ನಮ್ಮನ್ನ ನೋಡಿ ನಕ್ಕಿದ್ರು, ಇದು ಆಗದೇ ಇಲ್ಲ, ಇದು ಏರ್ಪೋರ್ಟಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು, ಅವರಿಗೆ ನಾವು ಇದನ್ನು ಮಾಡಿ ತೋರಿಸ್ಲೇಬೇಕು, ಹೆಣ್ಮಕ್ಳ ಕೈಲಿ ಇದು ಒಂದು ಆಗುತ್ತೆ ಅಂತ ಹೇಳಿ ನಮ್ದೊಂದು ಪ್ರಾಪರ್ಟಿ ಇತ್ತು, ಅದನ್ನೇ ತೊಗೊಂಡೋಗಿ ಪ್ಲಡ್ಜ್ ಮಾಡಿದ್ವಿ. ನಾವು ಫಸ್ಟ್ ಅರ್ಜಿಯನ್ನು ಏರ್ಪೋರ್ಟಿಗೆ ಕೊಟ್ವಿ. ಅವ್ರಿಗೆ ಒಂದು ಸ್ಮೈಲ್ ಕೊಟ್ಟರು. ಆಗದೆ ಇರೋದನ್ನೆಲ್ಲ ಹೇಳ್ತಿರಲ್ಲ ಮೇಡಮ್, ಇದು ಸಾಧ್ಯನಾ? ಹೆಣ್ಮಕ್ಳು ನೈಟ್ ಟೈಮ್ ಡ್ರೈವ್ ಮಾಡೋದು ಸಾಧ್ಯನಾ? ಅದಾದಮೇಲೆ ನಾನೊಂದು ಪತ್ರ ನರೇಂದ್ರ ಮೋದಿಜಿ ಅವ್ರಿಗೆ ಬರೆದೆ. ಅಲ್ಲಿಂದ ಅವರೊಂದು ಅಪ್ರಿಸಿಯೇಷನ್ ಲೆಟರ್ ಬರೆದ್ರು. ಇದು ಒಂದು ಒಳ್ಳೆ ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೀರಾ, 100% ನೀವು ಮಾಡಿ, ನಿಮ್ಗೆ ಯಾವುದೇ ವ್ಯವಸ್ಥೆ ಸ್ಟೇಟ್ ಗೌರ್ಮೆಂಟಲ್ಲಿ ಆಗಲಿಲ್ಲ ಅಂದರೆ ಮತ್ತೆ ಬಂದು ನೀವು ಸ್ಟೇಟಲ್ಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಲೆಟ್ರ್ ಕೊಟ್ಟರು. ಸೊ ಇದೆಲ್ಲ ಆಯಿತು, ಪರ್ಮಿಷನ್ ಸಿಕ್ತು. ಸರ್ ಪರ್ಮಿಷನ್ ಕೊಟ್ಟ ತಕ್ಷಣ ನಾವು ನೆಕ್ಸ್ಟ್ ಡೇ ಹೋಗಿದ್ದೆ ಬ್ಯಾಂಕ್ಸಿಗೆ. ಎಲ್ಲರೂ ಪ್ರಾಜೆಕ್ಟ್ ಚೆನ್ನಾಗಿದೆ, ವಾವ್ ನಿಜವಾಗ್ಲೂ ಇಂಥದ್ದೊಂದು ಬರಬೇಕು ಬೆಂಗಳೂರಿಗೆ ಅಂತ ಎಲ್ಲ ಹೇಳಿದ್ರು. ಬಟ್ ಎಲ್ಲರೂ ಸ್ಟಾರ್ಟಪಿಗೆ ಹೆಂಗೆ ಲೋನ್ ಕೊಡೋದು? ಪ್ರತಿಯೊಂದು ಸ್ಟೆಪ್ಪು ನಮಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.